ಒಂದಾನೊಂದು ಕಾಲದಲ್ಲಿ ಒಂದು ಸುಂದರವಾದ ನದಿಯ ತೀರದಲ್ಲಿ ಒಂದು ದೊಡ್ಡ ನೇರಳೆ ಹಣ್ಣಿನ ಮರ ಇತ್ತು. ಆ ಮರದ ಮೇಲೆ ಒಂದು ಚುರುಕಾದ ಕೋತಿ ಸಂತೋಷವಾಗಿ ಆಟ ಆಡುತ್ತಾ ಹಣ್ಣು ತಿನ್ನುತ್ತಾ ಇತ್ತು. ಅದೇ ನದಿಯಲ್ಲಿ ಒಂದು ಮೊಸಳೆ ವಾಸ ಮಾಡುತ್ತಿತ್ತು. ಒಂದು ದಿನ ಮೊಸಳೆ ಹಸಿವಿನಿಂದ ಕೋತಿಯ ಬಳಿ ಬಂದು ಕೇಳಿತು, ಕೋತಿ ಅಣ್ಣ, ನನಗೆ ತುಂಬಾ ಹಸಿವಾಗಿದೆ, ಸ್ವಲ್ಪ ಹಣ್ಣು ಕೊಡ್ತೀಯಾ? ಕೋತಿ ನಗುತ್ತಾ ಹೇಳಿತು, ಖಂಡಿತ ಕೊಡ್ತೀನಿ ಸ್ನೇಹಿತ, ಈ ನೇರಳೆ ಹಣ್ಣು ತುಂಬಾ ರುಚಿ. ಮೊಸಳೆ ಹಣ್ಣು ತಿಂದಿತು. ಅದಕ್ಕೆ ತುಂಬಾ ಇಷ್ಟವಾಯಿತು. ಧನ್ಯವಾದಗಳು, ನಾನು ಮತ್ತೆ ಬರಬಹುದಾ ಎಂದಿತು. ಯಾವಾಗ ಬೇಕಾದ್ರೂ ಬಾ ಎಂದು ಕೋತಿ ಹೇಳಿತು. ಆ ದಿನದ ನಂತರ ಮೊಸಳೆ ಪ್ರತಿದಿನ ಬರುತ್ತಿತ್ತು. ಇಬ್ಬರೂ ಸೇರಿ ಹಣ್ಣು ತಿನ್ನುತ್ತಾ ಒಳ್ಳೆಯ ಸ್ನೇಹಿತರಾದರು. ಹೀಗೆ ಒಂದು ದಿನ ಮೊಸಳೆ ಯೋಚಿಸಿತು, ಈ ರುಚಿಯಾದ ಹಣ್ಣನ್ನು ನನ್ನ ಹೆಂಡತಿಗೂ ಕೊಡಬೇಕು. ಮೊಸಳೆ ಹಣ್ಣು ತೆಗೆದುಕೊಂಡು ತನ್ನ ಹೆಂಡತಿಯ ಬಳಿ ಹೋಯಿತು. ಮೊಸಳೆಯ ಹೆಂಡತಿಗೆ ಹಣ್ಣು ತುಂಬಾ ಇಷ್ಟವಾಯಿತು. ಆದರೆ ಅವಳ ಮನಸ್ಸಿನಲ್ಲಿ ಅಸೂಯೆ ಹುಟ್ಟಿತು. ಅವಳು ಯೋಚಿಸಿದಳು, ಕೋತಿ ಇಷ್ಟು ಸಿಹಿ ಹಣ್ಣು ತಿನ್ನುತ್ತಾನೆ, ಅವನ ಹೃದಯ ಇನ್ನಷ್ಟು ಸಿಹಿಯಾಗಿರಬಹುದು. ಅವಳು ಮೊಸಳೆಗೆ ಹೇಳಿದಳು, ನನಗೆ ಕೋತಿಯ ಹೃದಯ ಬೇಕು, ಅದನ್ನು ತಿಂದರೆ ನಾನು ಇನ್ನಷ್ಟು ಬಲವಾಗುತ್ತೇನೆ. ಮೊಸಳೆ ಮೊದಲು ಒಪ್ಪಲಿಲ್ಲ. ಆದರೆ ಹೆಂಡತಿಯ ಮಾತಿಗೆ ಮರುಳಾಗಿ ಕೋತಿಯ ಹೃದಯ ತರುವುದಕ್ಕೆ ಒಪ್ಪಿಕೊಂಡಿತು. ಮಾರನೇ ದಿನ ಮೊಸಳೆ ಕೋತಿಯ ಬಳಿ ಬಂದು ಹೇಳಿತು, ಸ್ನೇಹಿತ, ನಮ್ಮ ಮನೆಗೆ ಬಾ, ನನ್ನ ಹೆಂಡತಿ ನಿನ್ನನ್ನು ನೋಡಬೇಕು ಎಂದಿದ್ದಾಳೆ. ನನ್ನ ಬೆನ್ನ ಮೇಲೆ ಕೂತು ನದಿಯನ್ನು ದಾಟೋಣ. ಕೋತಿ ಮೊಸಳೆಯ ಬೆನ್ನ ಮೇಲೆ ಕೂತು ನದಿಯನ್ನು ದಾಟಲು ಶುರು ಮಾಡಿತು. ನದಿಯ ಮಧ್ಯಕ್ಕೆ ಬಂದಾಗ ಮೊಸಳೆ ನಿಂತಿತು. ಕೋತಿ ಕೇಳಿತು, ಯಾಕೆ ಸ್ನೇಹಿತ, ಏನಾಯ್ತು, ಯಾಕೆ ನಿಂತು ಬಿಟ್ಟೆ? ಮೊಸಳೆ ಹೇಳಿತು, ನನ್ನ ಹೆಂಡತಿಗೆ ನಿನ್ನ ಹೃದಯ ಬೇಕು, ಅದಕ್ಕಾಗಿ ನಾನು ನಿನ್ನನ್ನು ಕೊಲ್ಲಬೇಕು. ಕೋತಿ ಭಯಪಡಲಿಲ್ಲ. ತಕ್ಷಣ ಬುದ್ಧಿವಂತಿಕೆ ತೋರಿಸಿತು. ಅದು ಹೇಳಿತು, ಅಯ್ಯೋ, ನೀನು ಮೊದಲೇ ಹೇಳಲಿಲ್ಲ, ನನ್ನ ಹೃದಯವನ್ನು ಮರದ ಮೇಲೆ ಬಿಟ್ಟಿದ್ದೇನೆ. ಮೊದಲು ಅಲ್ಲಿ ಹೋಗೋಣ, ನಂತರ ನಾನೇ ನನ್ನ ಹೃದಯವನ್ನು ಕೊಡ್ತೀನಿ. ಮೊಸಳೆ ಕೋತಿಯ ಮಾತನ್ನು ನಂಬಿತು. ಮರದ ಕಡೆಗೆ ಹಿಂತಿರುಗಿತು. ನದಿಯ ತೀರ ಬಂದ ತಕ್ಷಣ ಕೋತಿ ಜಿಗಿದು ಮರದ ಮೇಲೆ ಏರಿತು. ಮೇಲಿಂದ ನಗುತ್ತಾ ಹೇಳಿತು, ಹೇ ಮೂರ್ಖ ಮೊಸಳೆ, ಯಾರು ಹೃದಯವನ್ನು ಹೊರಗಿಟ್ಟು ಬರ್ತಾರೆ? ಮೊಸಳೆ ನಾಚಿಕೊಂಡಿತು. ಕೋತಿ ಸುರಕ್ಷಿತವಾಗಿ ಉಳಿಯಿತು. ತೂತ ಮೋರ, ಹೇಗಿತ್ತು ಕಥೆ? ತುಂಬಾ ಚೆನ್ನಾಗಿತ್ತು ತಾರಾ, ನಂಗಂತೂ ಇಷ್ಟ ಆಯ್ತು. ಮಕ್ಳೇ, ನಿಮ್ಗೂ ಇಷ್ಟ ಆಯ್ತಾ? ಸರಿ, ಮತ್ತೆ ಸಿಗೋಣ. ಬಾಯ್ ಬಾಯ್. ಬಾಯ್ ಬಾಯ್.